ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ 2 ದಿನಗಳ ಕಾಲ ನಡೆದ ಕಲಾಪರ್ವ ಸಂಭ್ರಮದಿಂದ ಸಂಪನ್ನಗೊಂಡಿತು. ಈ ಕಾರ್ಯಕ್ರಮವನ್ನು ಶರದಿ ಪ್ರತಿಷ್ಠಾನ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಸಹಯೋಗದೊಂದಿಗೆ ಆಯೋಜಿಸಲಾಗಿತ್ತು. ಕದ್ರಿ ಪಾರ್ಕ್ ರಸ್ತೆಯಲ್ಲಿ ಅಲಂಕರಿಸಲ್ಪಟ್ಟ ಕಲಾ ಜಗತ್ತು ಕಲಾ ರಸಿಕರ ಗಮನ ಸೆಳೆದಿದ್ದು, ಒಟ್ಟು 118 ಮಳಿಗೆಗಳು ಈ ಪರ್ವದಲ್ಲಿ ಭಾಗವಹಿಸಿದ್ದವು. ಆಯಿಲ್ ಪೇಂಟಿಂಗ್, ಪೆನ್ಸಿಲ್ ಆರ್ಟ್, ಲೈನ್ ಆರ್ಟ್ ಸೇರಿದಂತೆ ಹಲವು ಕಲಾ ಪ್ರದರ್ಶನಗಳು ಪ್ರಮುಖ ಆಕರ್ಷಣೆಗಳಾಗಿದ್ದವು. ಕಲಾಪರ್ವ ಕಲಾವಿದರ ಸಂಭ್ರಮ, ಇದು ಜಂಗಮ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲೋ ನಿಂತುಕೊಂಡಿದ್ದ ಕಲೆಯ ಪ್ರವಾಹವನ್ನು ಇನ್ನಷ್ಟು ಸೆಳೆತಲ್ಲಿ ಎಳ್ಕೊಂಡು ಹೋಗುವಂತಂದರೆ ಎಲ್ಲ ಕಲಾವಿದರು ಸೇರಿಕೊಳ್ಳೋದು. 120 ಮಳಿಗೆಗಳಲ್ಲಿ 120 ಕಲಾ ಪ್ರಕಾರಗಳು. ಅಂದರೆ ಇಲ್ಲಿ 120 ಮಳಿಗೆಗಳು ಸಾವಿರಾರು ಕಲಾಕೃತಿಗಳಿವೆ. ಇಲ್ಲಿ ಒಂದೇ ಅಲ್ಲ, ಚಿತ್ರಕಲೆಯಲ್ಲಿ ವಾಟರ್ ಕಲರ್, ಆಕ್ರಿಲಿಕ್, ಕ್ಯಾನ್ವಾಸು, ಕ್ರಾಫ್ಟು, ಮಧುಬನಿ, ಬೇರೆ ಬೇರೆ ಕಲಾ ಪ್ರಕಾರಗಳಿವೆ. ಅದೆಲ್ಲವನ್ನು ಒಂದೇ ಕಡೆಯಲ್ಲಿ ಸೇರಿಸಿಕೊಂಡು ಎಲ್ಲ ಕಲಾವಿದರು, ಹಿರಿಯರು, ಕಿಲಾವಿದರು, ವೃದ್ಧರು, ಇಲ್ಲಿ ಯಾವುದೇ ತಾರತಮ್ಯ ಅಂತರ ಇಲ್ಲದೆ ಎಲ್ಲ ಕಲಾವಿದರು, ಸ್ಟೂಡೆಂಟ್ಸ್ ಸಮೇತ ಇನ್ನೇ ಚಿತ್ರಕಲಾ ಸ್ಪರ್ಧೆ ಇತ್ತು ಮಕ್ಕಳಿಗೆ, ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಕಲಾ ಪ್ರದರ್ಶನ, ಅಭಿವ್ಯಕ್ತಿ ಮತ್ತು ಅವರಿಗೆ ಇದನ್ನು ಸೇಲ್ ಕೂಡ, ಹಾಗಂದರೆ ಖರೀದಿ ಮಾಡೋರು ಕೂಡ ಯಾವುದೇ ಒಂದು ಕಲಾಕೃತಿಯನ್ನು ಖರೀದಿ ಮಾಡಲೇ ಕಲಾವಿದ ಇನ್ನಷ್ಟು ಬೆಳೀತಾನೆ ಅಂಥದಕ್ಕೆ ಅವಕಾಶ ಇತ್ತು. ಅದಕ್ಕಿಂತ ಜೊತೆಗೆ ವಿಶೇಷವಾದ ಈ ಕಲಾಪರ್ವದಲ್ಲಿ ಕಾರ್ಕಳದ ಶಿಲ್ಪ ಕಲಾ ಪ್ರದರ್ಶನದವರು ಬಂದು ಅವರ ಶಿಲ್ಪಕಲೆಯ ಪ್ರದರ್ಶನ ಮತ್ತು ಪ್ರಾತ್ಯಕ್ಷಿತೆ ಮಾಡ್ತಿದ್ದಾರೆ. ಎಲ್ಲರೂ ಈಗ ಒಂದು ದೇವಸ್ಥಾನದಲ್ಲಿ ಹೋಗಿ ಯಾವುದೋ ಒಂದು ವಿಗ್ರಹವನ್ನು ಬೇಲೂರು, ಹಳೇಬೀಡು ನೋಡ್ತಾರೆ, ಆದರೆ ಅಲ್ಲಿ ಆ ಕೆತ್ತನೆಯ ಹಿಂದಿನ ಒಂದು ಕಲಾವಿದನ ಪರಿಶ್ರಮ, ಅವನ ಶ್ರಮ, ಅದನ್ನೆಲ್ಲ ಇವತ್ತು ನೈಜವಾಗಿ ಇಲ್ಲಿ ಅಭಿವ್ಯಕ್ತಿ ಮೂಲಕ ತೋರಿಸಿದ್ದಾರೆ. ಎಲ್ಲರಿಗೂ ಒಂದು ಉತ್ತಮ ರೀತಿಯಲ್ಲಿ ಸ್ಪಂದಿಸಿ, ಜನಸ್ಪಂದನೆ ಕೂಡ ಒಳ್ಳೆಯದಿತ್ತು. ನಿನ್ನೆ ತುಂಬ ಜನ ಬಂದಿದ್ದಾರೆ, ಇವತ್ತು ಕೂಡ ಒಂದಷ್ಟು ಜನ ಬರ್ತಾರೆ. ಅದರ ಜೊತೆಗೆ ಒಬ್ಬರು ವೀಣಾ ಅಂತೇಳಿ ಮೇಡಮ್ ಒಬ್ಬರು ಮಲ್ಟಿ ಕಲರ್ ರಂಗೋಲಿ ಮಾಡಿದ್ದಾರೆ. ಶಾರದಾ, ಇಲ್ಲಿ ನಮ್ಮ ಶ್ರೀನಿವಾಸ್ ಕಾಲೇಜಿನವರು ಬಂದು ಒಂದು ಕಡವೆ, ಒಂದು ಪ್ಲಾಸ್ಟಿಕನ್ನು ತಿಂದು ಯಾವ ರೀತಿ ಎಲ್ಲ ಸಮಸ್ಯೆ ಆಗ್ತಂತೆ ಎಲ್ಲವನ್ನು ಅಭಿವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಲಾವಣ್ಯ, ಕಲಾಕುಟೀರ ಟೀಮಲ್ಲಿದ್ದೇವೆ. ಇದರಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆರ್ಟ್ ವರ್ಕ್ಸ್ ಇದೆ. ನಮ್ಮದೊಂದು ಗ್ರೂಪ್ ಇದೆ, ಮೇನ್ಲಿ ಕಲಾಕುಟೀರ ಹೇಳಿ. ಅದರಲ್ಲಿ ನಮಗೆ ಸಾಧಾರಣ 12 ಸ್ಟೂಡೆಂಟ್ಸ್ನವರು ಇದ್ದೇವೆ. ನಾವು 12 ಸ್ಟೂಡೆಂಟ್ಸ್ನವ್ರು ಸೇರಿ ಎಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆರ್ಟ್ ವರ್ಕ್ ನಾವು ಮಾಡಿದ್ದೇವೆ. ಅದರಲ್ಲಿ ಮೇನ್ ಈ ಟೈಮ್ ನಾವು ತೋರಿಸ್ತಿದ್ದೇವೆ ಡಾಟ್ ಆರ್ಟ್ ವರ್ಕ್. ಇದರಲ್ಲಿ ಲ್ಯಾಂಡ್ಸ್ಕೇಪ್ ಇದೆ, ಮೇನ್ಲಿ ಪೋರ್ಟ್ರೇಟ್ ಅಂದರೆ ಬರ್ಡ್ಸ್, ಎನಿಮಲ್ಸ್, ಇವನ್ ಕಥಕಲಿ ಇದೆ. ಅದರ ವಿಶೇಷತೆ ಅಂದರೆ ಅದು ಫೈಬರ್ ಮೋಲ್ಡಿಂದ ಮಾಡಿದ್ದು. ಅದರದ್ದು ಇನ್ನೂ ಲೈಕ್ ಅದರಲ್ಲಿ ಬೇರೆ ಟೈಪ್ಸ್ ಇದೆ. ನನ್ನ ಹೆಸರು ಓಂಕಾರ ಅಂತ, ಓಂಕಾರ ಪಾಟೀಲ್. ಇದಕ್ಕಲ್ಲಿ ನೀವು ಒಂದು ಶೀಟ್ ಎಂಬೋಸಿಂಗ್ ನೋಡ್ಕೋಬೋದು. ಅಂದರೆ ಶೀಟ್ ಎಂಬೋಸಲ್ಲಿ ನಾವೀಗ ಈ ರೀತಿ ಪ್ಲೇನ್ ಶೀಟ್ ಕಾಣ್ಬೋದು. ಇದರಲ್ಲಿ ನಾವು ಟೂಲ್ಸಿಂದೆಲ್ಲ ಎಂಬೋಸ್ ಮಾಡ್ತೀವಿ. ಅಂದರೆ ಈಗ ವುಡ್ಡಿನ ಟೂಲ್ಸ್ ಆಗಲಿ ಅಥವಾ ಮೆಟಲಿನ ಟೂಲ್ಸ್ ಆಗಲಿ, ಅದರಿಂದೆಲ್ಲ ಎಂಬೋಸ್ ಮಾಡ್ಕೊತೀವಿ, ಎಲ್ಲ ಡ್ರಾಯಿಂಗ್ ಎಲ್ಲ ಹಾಕಿ. ಕಾಸ್ಟಿಂಗಲ್ಲಿ ಒಂದು ವ್ಯಾಕ್ಸ್ ವರ್ಕ್ ಅಂತ ಬರುತ್ತೆ. ವ್ಯಾಕ್ಸ್ ವರ್ಕಲ್ಲಿ ನಾವು ಯಾವ ರೀತಿ ವ್ಯಾಕ್ಸ್ ಬೇಕೋ ಇದು ಜೇನಿನ ಗೂಡಿಂದ ವ್ಯಾಕ್ಸ್ ಎಲ್ಲ ಮಾಡ್ಕೋತೀವಿ. ಅದನ್ನು ಯಾವ ರೀತಿ ಮಾಡ್ಲಿಂಗ್ ಬೇಕೋ ಡ್ರಾಯಿಂಗ್ ಎಲ್ಲ ಹಾಕಿರ್ತೀವಿ, ಆ ರೀತಿಯ ಮಾಡ್ಲಿಂಗನ್ನು ಮಾಡ್ಕೋತೀವಿ ನಾವು ವ್ಯಾಕ್ಸಲ್ಲಿ. ಅದನ್ನು ಮಾಡಿಕೊಂಡು ನೆಕ್ಸ್ಟ್ ಆಮೇಲೆ ಅದ್ರ ಮೇಲೆಲ್ಲ ಮಣ್ಣಿಂದೆಲ್ಲ ಕೋಟಿಂಗ್ ಎಲ್ಲ ಮಾಡಿ ಮೋಲ್ಡ್ ರೆಡಿ ಮಾಡ್ತೀವಿ. ಅದನ್ನು ಮೋಲ್ಡ್ ರೆಡಿ ಮಾಡಿ ಕಾಸ್ಟಿಂಗ್ ಮಾಡೋಕ್ಕಾರೆ ಹೀಟ್ ಮಾಡಿ ವ್ಯಾಕ್ಸ್ ಎಲ್ಲ ಒಳಗಡೆ ಇದ್ರೆ ವ್ಯಾಕ್ಸ್ ಎಲ್ಲ ರಿಮೂವ್ ಮಾಡ್ತೀವಿ. ರಿಮೂವ್ ಮಾಡಿ ನೆಕ್ಸ್ಟ್ ಈ ಥರ ಕಾಸ್ಟಿಂಗ್ ಮಾಡ್ಕೋತೀವಿ. ಈ ರೀತಿ ಕಾಸ್ಟಿಂಗ್ ಮಾಡ್ಕೊಂಡು ಇದು ಈ ರೀತಿ ಎಲ್ಲ ಡೀಟೇಲಾಗಿ ಬಂದಿರಲ್ಲ ಯಾವುದು ಸಹ. ಇದರಲ್ಲಿ ಇದು ಬಾಡಿ ಎಲ್ಲ ಈ ರೀತಿ ನೈಸಾಗಿ ಯಾವುದು ಬಂದಿರಲ್ಲ. ಇದರಲ್ಲಿ ಈ ರೀತಿ ಇಲ್ಲಿ ನೋಡ್ಕೋಬೋದು ನೀವು, ಇಲ್ಲಿ ರಫ್ ಎಲ್ಲ ಇದೆ ಅಲ್ಲ, ಈ ರೀತಿ ರಫ್ ಎಲ್ಲ ಬಂದಿರುತ್ತೆ. ಈ ರಫನ್ನು ನಾವು ಫೈಲಿಂಗ್ ಎಲ್ಲ ಮಾಡಿ ಟೂಲ್ಸಿಂದ ಎಲ್ಲ ಮಟ್ಟನೆಲ್ಲ ಆಡಿಸಿ ಕ್ಲೀನಾಗೆಲ್ಲ ಲೇವಲ್ ಎಲ್ಲ ಮಾಡಿ ನೈಸ್ ಮಾಡ್ತೀವಿ. ಆಮೇಲೆ ಡಿಸೈನಿಂಗ್ ಎಲ್ಲ ಮಾಡ್ತೀವಿ. ಅದ್ರ ಮೇಲೆ ಡಿಸೈನಿಂಗ್ ಎಲ್ಲ ಮುಗಿದ ಮೇಲೆ ಈ ರೀತಿ ಫಿನಿಶಿಂಗ್ ಆಗಿರೋ ವರ್ಕ್ ಕಾಣ್ಬೋದು ನೀವು. ಇದು ಪೂರ್ತಿ ಫಿನಿಶ್ ಆಗಿರೋದು, ಪಾಲಿಶ್ ಆಗಿರೋ ವರ್ಕ್. ಇದು ಎಲ್ಲ ಟೂಲ್ಸಲ್ಲೆಲ್ಲ ಕೆತ್ತಿ ಡಿಸೈನಿಂಗ್ ಎಲ್ಲ ಮಾಡಿ ಇದನ್ನು ಮಾಡಿರೋ ವರ್ಕ್ ಇದು. ಫೈನಲ್ ಇದು ಫುಲ್ ಫೈನಲ್ ಇದಿರೋ ವರ್ಕ್. ಇದು ಕಾವಿಕಲೆ ಅಂತ. ಕಾವಿಕಲೆ ಒಂದು 13ನೇ ಶತಮಾನದ ಕೊಂಕಣ ಕರಾವಳಿಯ ಕಲೆ. ಈಗ ಇದು ಅಳಿವಿನಂಚಿನಲ್ಲಿದೆ. ಸೊ ಇದು ಕಟ್ಟಡದ ಮೇಲಾಗುವಂತಹ ಸುಣ್ಣ ಮತ್ತು ಕೆಮ್ಮಣ್ಣಿನ ಗಾರೆ ಹಾಕಿ ಮಾಡುವಂಥ ಕಲೆ. ಅದನ್ನು ಉಳಿಸ್ಲಿಕ್ಕೆ ಇವಾಗ ನಾವು ಈ ಥರ ಬ್ಲಾಕ್ ಮಾಡಿ ಇದರ ಮೇಲೆ ಕೆಲಸ ಮಾಡ್ತಾ ಇದ್ದೇವೆ. ಇದು ಕಲಾಪರ್ವದ ಈ ವಿಶೇಷ ಪ್ರದರ್ಶನದಲ್ಲಿ ಇಲ್ಲಿ ಪ್ರದರ್ಶನ ಕಾಣ್ತಾ ಇದೆ. ಆದಷ್ಟು ಕಲಾಸಕ್ತರು ಬನ್ನಿ, ಕಲಾಕೃತಿಗಳನ್ನು ವೀಕ್ಷಿಸಿ, ಆಸ್ವಾದಿಸಿ ಹಾಗೂ ಕೊಂಡು ಪ್ರೋತ್ಸಾಹಿಸಿ. ಹರ್ಷಿತ್ ಬಲ್ಲ. ಇದು ಕಲಾಪರ್ವದಲ್ಲಿ ನಾವು ಇನ್ಸ್ಟಾಲೇಷನ್ ಆರ್ಟನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಒಂದು ಮಂಗಂದು ಬ್ರಷ್ ಇಟ್ಕೊಂಡಿರುವಂತಹ ಒಂದು ಪೇಂಟಿಂಗ್. ಸೊ ಇದು ಗ್ರಾಫಿಟಿ ಆರ್ಟಲ್ಲಿ ಮಾಡ್ತಾ ಇರುವಂಥದ್ದು.
ಒಂದು ಐಸಿರಿ ಆರ್ಟ್ ಅಂತ ಹೇಳುವಂಥ ತಂಡ ಸೇರಿಕೊಂಡು ನಾವು ಮಾಡ್ತಾ ಇದ್ದೇವೆ ಇದರಲ್ಲಿ. ಅಂದರೆ ಇದು ಈಗ 7 ವರ್ಷದ ಮುಂಚೆ ನಾವು ಒಂದು ಲಿಸರ್ಡ್ ಇದು ಪೇಂಟಿಂಗನ್ನು ಇದೇ ಕಾನ್ಸೆಪ್ಟಲ್ಲಿ ಮಾಡಿದ್ವಿ, ವಾಲ್ ಫ್ರೀ ಆರ್ಟ್ ಅಂತ. ಸೊ ಈಗ 7 ವರ್ಷದ ನಂತರ ಈಗ ಕಲಾಪರ್ವ ಆಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ನಮಗೊಂದು ಈ ಥರದೊಂದು ಅವಕಾಶ ಸಿಕ್ಕಿದೆ. ಸೊ ಈಗ ಸಾಮಾನ್ಯವಾಗಿ ಏನಂದ್ರೆ ಈಗ ನಾರ್ಮಲ್ ಕ್ಯಾನ್ವಾಸ್ ಅಲ್ಲಿ ಮಾಡ್ತಾರೆ ಅಥವಾ ವಾಲ್ ಅಲ್ಲಿ ಆರ್ಟ್ ಮಾಡ್ತಾರೆ. ಇದು ವಾಲ್ ಫ್ರೀ ಅಂತ ಹೇಳಿ ನಾವು ಈಗ ಹೈಜಿನ್ ಪ್ಲಾಸ್ಟಿಕ್ಸ್ ಅನ್ನ ಕವರ್ ಅಪ್ ಮಾಡಿ ನಾವು ಮಾಡುವಂಥದ್ದು. ಇದು ನಿಮಗೆ ಸಂಜೆ ಹೊತ್ತಿಗೆ ನೋಡಿ ಹೋದ್ರೆ ಬ್ಯಾಕ್ ಗ್ರೌಂಡ್ ಟ್ರಾನ್ಸ್ಪರೆಂಟ್ ಆಗಿರುವ ಕಾರಣ ಪೇಂಟಿಂಗ್ ಮಾತ್ರ ಹೈಲೈಟ್ ಆಗಿರ್ತದೆ. ಸೊ ನಿಮಗೆ ಗ್ರಾಫಿಟಿ ಆರ್ಟ್ ಅನ್ನ ನಾರ್ಮಲ್ ಆಗಿ ಸ್ಪ್ರೇ ಪೈಂಟ್ ಅನ್ನು ಯೂಸ್ ಮಾಡಿ ಮಾಡ್ತಾರೆ. ಆದರೆ ಇಲ್ಲಿ ನಾವು ಬ್ರಷ್ ಅನ್ನ ಯೂಸ್ ಮಾಡಿ NML ಆಯಿಲ್ ಪೈಂಟ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ. ಇದು ಲೈಫ್ ನಿಮಗೆ ಲಾಂಗ್ ಟರ್ಮ್ ಇಡ್ಬೋದು. ಇನ್ಸ್ಟಾಲೇಷನ್ ಆರ್ಟ್ ಅಂದ್ರೆ ಎಷ್ಟು ವರ್ಷ ಆದರೂ ಇಡ್ಬೋದು. ನೀವು ಪ್ಲಾಸ್ಟಿಕ್ ಅಲ್ಲಿ ರಿಮೂವ್ ಮಾಡ್ತೀವಿ ಅಂತ ಹೇಳಿದ್ರೆ ಮಾತ್ರ ಅದನ್ನು ತೆಗಿಬೇಕಾಗುತ್ತೆ.